ಇನ್ನು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ವಿಭಿನ್ನವಾಗಿ ವಿಶೇಷವಾಗಿ ಆಚರಿಸೋದಕ್ಕೆ ರಾಜ್ಯ ಸರ್ಕಾರ ಭರ್ಜರಿ ಸಿದ್ಧತೆಗಳನ್ನು ಪ್ರಾರಂಭಿಸಿದೆ. ಇದರ ಬಗ್ಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನು ನೀಡಿದ್ದಾರೆ. ಇದರ ಬಗ್ಗೆ ಒಂದು ವಿಶೇಷ ವರದಿ ಇದೆ, ನೋಡೋಣ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ರಾಜ್ಯ ಸರ್ಕಾರ ಭರ್ಜರಿ ಸಿದ್ಧತೆಗಳನ್ನು ಆರಂಭಿಸಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಯೋಗ ದಿನಾಚರಣೆ ಸಂಬಂಧ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಯೋಗ ಅಂಚೆ ಚೀಟಿ ಹಾಗೂ ಪೋಸ್ಟ್ ಕಾರ್ಡ್ಗಳನ್ನು ಬಿಡುಗಡೆ ಮಾಡಿದ ಅವರು ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ರಾಜ್ಯಾದ್ಯಂತ ಆಚರಿಸಲಿದ್ದು, ಈ ವರ್ಷದ ಘೋಷವಾಕ್ಯ ಆರೋಗ್ಯ, ಜ್ಞಾನ ಮತ್ತು ವಿಶ್ವ ಶಾಂತಿಗಾಗಿ ಯೋಗ ಎಂದು ಘೋಷಿಸಲಾಗಿದೆ. ಮನೆ ಮನೆಗೂ ಯೋಗ, ಎಲ್ಲರಿಗೂ ಯೋಗ ಎಂಬ ಉದ್ದೇಶದೊಂದಿಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಮಟ್ಟದ ಮುಖ್ಯ ಕಾರ್ಯಕ್ರಮವನ್ನು ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಆಯೋಜಿಸಲಾಗುವುದು. ಜೂನ್ 21ರಂದು ಬೆಳಗ್ಗೆ 6ರಿಂದ 8 ಗಂಟೆಯವರೆಗೆ ನಡೆಯುವ ಈ ಕಾರ್ಯಕ್ರಮದಲ್ಲಿ ಸುಮಾರು 5,000 ಯೋಗ ಬಂಧುಗಳು ಭಾಗವಹಿಸಿ ಸಾಮೂಹಿಕ ಯೋಗಾಭ್ಯಾಸ ನಡೆಸಲಿದ್ದಾರೆ. ಕೇಂದ್ರ ಆಯುಷ್ ಮಂತ್ರಾಲಯ ಸೂಚಿಸಿರುವ 45 ನಿಮಿಷಗಳ ಯೋಗ ಪ್ರಾತ್ಯಕ್ಷಿಕೆಯನ್ನ ಸಹ ಪ್ರದರ್ಶಿಸಲಾಗುವುದು ಎಂದಿದ್ದಾರೆ. ಜೂನ್ 21ನೇ ತಾರೀಕು ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡ್ತೀವಿ. ಅಂದರೆ ಅವತ್ತು ನಮಗೆಲ್ಲ ಗೊತ್ತಿದೆ, ಇಡೀ ನಮ್ಮ ಎಲ್ಲ ಕಡೆ ಸೂರ್ಯನ ಒಂದು ಅತಿ ಹೆಚ್ಚು ಸಮಯ ಒಂದು ಸಮಯ ಸೂರ್ಯ ನಮಗೆ ಸಿಗುವಂಥ ದಿನ, ಅಂದರೆ ಸಮ್ಮರ್ ಸಾಲ್ಸ್ಟಿಸ್ ಅಂತ ಏನು ಹೇಳ್ತೀವಿ, ಅದು ಜೂನ್ 21ನೇ ತಾರೀಕು. ಸೊ ಆ ದಿನವನ್ನು ಇವತ್ತು ಯೋಗ ದಿನಾಚರಣೆಗೆ ಅದನ್ನು ನಾವು ಮಾಡಿರುವಂಥದ್ದು. ಬೆಳಗ್ಗೆ ಸೂರ್ಯೋದಯ ಬೆಳಗ್ಗೆನೇ ಅದು ಉದಯ ಆಗ್ತದೆ ಮತ್ತು ಸೂರ್ಯ ಏನು ಅದು ಅಸ್ತ ಆಗುವಂಥ ಸಮಯ ಏನಿದೆ ಅದು ಕೂಡ ಲೇಟಾಗಿ ಆಗ್ತದೆ. ಅತಿ ಹೆಚ್ಚು ಕಾಲ ಸೂರ್ಯ ಬೆಳಕು ನಮ್ಮ ಭೂಮಿ ಮೇಲೆ ಬೀಳ್ತದೆ. ಅದಕ್ಕೋಸ್ಕರ ಅದನ್ನು ಯೋಗ ದಿನಾಚರಣೆ ಮಾಡ್ತೀವಿ. ಹೌದು, ಅದಕ್ಕೆ ಮುಖ್ಯವಾಗಿ ಅವತ್ತು ಆರೋಗ್ಯ, ಜ್ಞಾನ ಮತ್ತು ವಿಶ್ವಶಾಂತಿಗಾಗಿ ಯೋಗ. ಈ ಯೋಗ ಅಭ್ಯಾಸ ಖಂಡಿತವಾಗಿಯೂ ಅದು ನಮ್ಮ ದೇಹದ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಎಲ್ಲ ರೀತಿಯ ಒಳ್ಳೆಯ ಪರಿಣಾಮ ಬೀರುವಂಥದ್ದು. ಅದನ್ನು ಬಹಳ ವರ್ಷಗಳ ಅಂದರೆ ಬಹಳಷ್ಟು ಶತಮಾನಗಳಿಂದ ನಮಗೆ ಬಂದಿರುವಂಥದ್ದು ಮತ್ತು ನಮ್ಮ ದೇಶದ ಒಂದು ವಿಶ್ವ ಮಟ್ಟದಲ್ಲಿ ಯೋಗಗೆ ಇರುವಂಥ ಮಾನ್ಯತೆ ಅದು ಎಲ್ಲರೂ ನಮ್ಗೆ ಗೊತ್ತೇ ಇದೆ. ಅದು ಬಹುಶಃ ಸುಮಾರು 100 ವರ್ಷಕ್ಕಿಂತ ಹೆಚ್ಚು ವಿಶ್ವ ಮಟ್ಟದಲ್ಲಿ ಅದರ ಬಗ್ಗೆ ಅರಿವಾಗಿರುವಂಥದ್ದು ಮತ್ತು ಅದನ್ನು ಎಲ್ಲ ಕಡೆ ಹಬ್ಬಿರುವಂಥದ್ದು. ಅದರಿಂದ ನಮ್ಮ ದೇಶದ ಒಂದು ಬಹಳ ಒಂದು ಅತ್ಯಂತ ಒಂದು ಪ್ರಮುಖವಾದಂಥ ಒಂದು ರಫ್ತು ಮಾಡಿರುವಂಥ ಒಂದು ವಸ್ತು ಅಂತ ಹೇಳಿದ್ರೆ ಯೋಗ. ಅದು ಪ್ರಪಂಚದಲ್ಲಿ ಅದರ ಬಗ್ಗೆ, ಯೋಗದ ಬಗ್ಗೆ ಎಲ್ಲ ನೀವು ದೇಶಗಳಿಗೆ ಹೋಗಿ ಅಲ್ಲಿ ಯೋಗ ಕ್ಲಬ್ಗಳು ಇರ್ತದೆ, ಯೋಗ ಸೆಂಟರ್ಸ್ ಇರ್ತದೆ, ಭಾಳಷ್ಟು ಜನ ಯೋಗ ಅಭ್ಯಾಸ ಮಾಡೋರು ಸಿಗ್ತಾರೆ. ಮತ್ತು ಕರ್ನಾಟಕಕ್ಕೂ ಕೂಡ ಯೋಗಕ್ಕೂ ಭಾಳ ಸಂಬಂಧ ಇದೆ. ಯಾಕೆಂದರೆ ಮೈಸೂರು ಯೋಗದ ಒಂದು ರಾಜಧಾನಿ ಅಂತ ಹೇಳ್ಬೋದು. ಇಲ್ಲಿ ಯೋಗಾಭ್ಯಾಸದ ಬಗ್ಗೆ ಅತಿ ಹೆಚ್ಚು ಜನ ವಿಶ್ವ ಮಟ್ಟದಲ್ಲಿ ಪ್ರಖ್ಯಾತ ಮಾಡುವಂಥ ಒಂದು ಇತಿಹಾಸ ಕೂಡ ಇದೆ. ಮತ್ತು ಇವತ್ತು ಕೂಡ ಎಲ್ಲ ಕಡೆಯಿಂದ ಜನ ಯೋಗದ ಒಂದು ಕಲಿಕೆಯ ಬಗ್ಗೆ, ಯೋಗಾಭ್ಯಾಸದ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಮೈಸೂರಿಗೆ ಬರುವಂಥದ್ದಿದೆ. ಸೊ ಅದು ನಮ್ಮ ಕರ್ನಾಟಕ ರಾಜ್ಯದ ಒಂದು ಹೆಮ್ಮೆಯ ವಿಚಾರ. ಆದ್ದರಿಂದ ಕಳೆದ ಬಾರಿ ನಾವು ಯೋಗ ಜಿಲ್ಲೆ ಮೈಸೂರನ್ನು ಮಾಡಬೇಕು ಅಂತೇಳಿ ನಾವು ಕೇಂದ್ರ ಸರ್ಕಾರ ಕೂಡ ಪ್ರಸ್ತಾವನೆಯನ್ನು ಕಳಿಸಿ